ರಾಜ್ಯದಲ್ಲಿ ಒಪಿಡಿ ಬಂದ್ ಮಾಡಿ ವೈದ್ಯರ ಹೋರಾಟ. ಬೆಂಗಳೂರಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ವೃದ್ಧೆ ಪರದಾಟ. ಟಿಪ್ಪರ್ ಹರಿದು ಇಬ್ಬರು ದಾರುಣ ಸಾವು. ಸಿಲಿಕಾನ್ ಸಿಟಿಯಲ್ಲಿ ಮಿತಿ ಮೀರಿದ ವೇಲಿಂಗ್ ಪುಂಡರ ಹಾವಳಿ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಇಂದು ರಾಜ್ಯಾದ್ಯಂತ ವೈದ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಹೊರರೋಗಿಗಳ ವಿಭಾಗ ಬಂದ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಸಿಎಂ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ಕೈಗೊಂಡಿದ್ದ ದೋಸ್ತಿ ಪಕ್ಷಗಳಿಗೆ ಇದು ಸಂತಸ ತಂದಿದೆ. ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯ ಪ್ರಭಾವ ಆಗಿದೆ. ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಸಿಎಂ ಅಲ್ಲದೆ ಮತ್ಯಾರೂ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ? ಇದೆಲ್ಲ ಸಿದ್ದರಾಮಯ್ಯ ಪಾತ್ರ ಇಲ್ಲದೆ ಆಗಲ್ಲ. ಅದರಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದರು. ಯತ್ನಾಳ್ ಕೂಡ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸ್ವಾಗತಾರ್ಹ. ಈ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಮೂಲಕ ತನಿಖೆ ಎದುರಿಸಬೇಕು ಎಂದಿದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ನೀವು ಅದೇ ಜಮೀನಿಗೆ ಖಾತಾ ಮಾಡಿಸ್ತೀರಾ, ಕನ್ವರ್ಷನ್ ಮಾಡಿಸ್ತೀರಾ, ಡಿನೋಟಿಫಿಕೇಶನ್ ಮಾಡಿಸ್ತೀರಾ ಅಂದ್ರೆ ಇದೊಂದು ದೊಡ್ಡ ಹಗರಣ ಅನ್ನೋದು ಜಗತ್ ಜಾಹೀರಾತಾಗಿದೆ. ಪಾರ್ಟಿಯ ಪಕ್ಷದ ಲೆವೆಲಲ್ಲಿ ಇದನ್ನ ಚರ್ಚೆ ಮಾಡ್ತೀರಿ. ಚರ್ಚೆ ಮಾಡಿ ಈಗಾಗಲೇ ನಾವು ಹೇಳ್ಬಿಟ್ಟಿದ್ದೀವಿ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಅಜೆಂಡಾ. ಇವತ್ತು ಖಾಸಗಿ ವ್ಯಕ್ತಿಗಳು ಬಿಜೆಪಿಗೆ ಸಂಬಂಧಪಟ್ಟವರಲ್ಲ. ಯಾರು ಮೊದಲ ಕೇಸನ್ನ ಅಬ್ರಹಾಂ ಕೊಟ್ಟಿರುವಂತದ್ದು ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್. ಅವರು ಕೇಸಿನ ತನಿಖೆ ಆಗ್ಲಿ, ಇವತ್ತು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು, ಸತ್ಯ ಹೊರ ಬರಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸಿಎಂ ಸಿದ್ದರಾಮಯ್ಯ ಮೂಡಾ ಸುಳಿಯಲ್ಲಿ ಸಿಲುಕಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ಸಿಎಂ ಎಚ್ಚೆತ್ತಿದ್ದಾರೆ. ಕಾನೂನು ಸಲಹೆಗಾರರ ಜೊತೆ ಸಿಎಂ ಚರ್ಚೆಯಲ್ಲಿ ತೊಡಗಿದ್ದಾರೆ. ಈ ಬೆನ್ನಲ್ಲೇ ಕ್ಯಾಬಿನೆಟ್ ಸಚಿವರು ಸಿಎಂ ಬೆನ್ನಿಗೆ ನಿಲ್ಲುವಂತೆ ಸೂಚನೆ ನೀಡಲಾಗಿದೆ. ಸಿಎಂ ಪರ ಹೇಳಿಕೆ ಕೊಡುವಂತೆ ಸಚಿವರುಗಳಿಗೆ ಈಗಾಗಲೇ ಹೈಕಮಾಂಡ್ನಿಂದ ಸೂಚನೆ ಸಿಕ್ಕಿದೆ. ಅತ್ತ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕರೆ ಮಾಡಿ ಮಾತನಾಡಿದಾರಂತೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ಸಿಎಂ ಜೊತೆ ಚರ್ಚೆ ನಡೆಸಿದ್ದು, ಪಕ್ಷ ನಿಮ್ಮೊಂದಿಗೆ ಇದೆ, ಯಾವುದೇ ಅಂಜಿಕೆ ಬೇಡ, ಕಾನೂನು ಹೋರಾಟ ನಡೆಸುವಂತೆ ಸಲಹೆ ನೀಡಿದ್ದಾರೆ. ಇನ್ನು ಪಕ್ಷದ ಅಧ್ಯಕ್ಷರ ಜೊತೆಯೂ ಮಾತನಾಡಿದ್ದಾರೆ. ಸರ್ಕಾರದ ಎಲ್ಲ ಸಚಿವರು ನಿಮ್ಮ ಜೊತೆ ನಿಲ್ಲಲಿದ್ದಾರೆ. ಶಾಸಕರು ಹಾಗೂ ಪಕ್ಷ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಇದೆ. ಕಾನೂನು ಹೋರಾಟ ನಡೆಸುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಇದೊಂದು ಸಿದ್ದರಾಮಯ್ಯನವ್ರ ಮೇಲೆ ಮಾಡಿರ್ತಕ್ಕಂಥ ಷಡ್ಯಂತರ, ಕಾಂಗ್ರೆಸ್ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನೋದು. ಸೊ ಇವ್ರಿಗೂ ಇರ್ತಕ್ಕಂಥದ್ದು ಮಾಡಲಿ, ಕಾನೂನಿದೆ ಮತ್ತು ಪೊಲಿಟಿಕಲಿ ಮತ್ತು ಕಾನೂನು ಎರಡರಲ್ಲೂ ಹೋರಾಟ ಮಾಡ್ತೀವಿ. The entire party and including the India Alliance stand united supporting my Chief Minister. We stand by him. There is no question of resignation. There is no point of resignation. He will be my Chief Minister. We will work together. We will serve the people of this Karnataka as desired by the people of this state. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ. ಸಿಎಂ ಪರ ಬ್ಯಾಟ್ ಬೀಸಿರುವ ಸುರ್ಜೇವಾಲಾ, ಮೋದಿ ಸರ್ಕಾರದಿಂದ ರಾಜಕೀಯ ಸೇಡನ್ನು ತೀರಿಸಿಕೊಳ್ಳುವ ಮತ್ತು ವೈಯಕ್ತಿಕ ಸೇಡನ್ನು ತೀರಿಸಿಕೊಳ್ಳಲಾಗ್ತಿದೆ. ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನ 5 ಖಾತೆಗಳನ್ನು ರದ್ದುಗೊಳಿಸುವ ಸಲುವಾಗಿ ಬಿಜೆಪಿಯಿಂದ ಕರ್ನಾಟಕದ ಜನರ ಮೇಲೆ ದಾಳಿ ಮಾಡಲಾಗ್ತಿದೆ. ಬಡವರು, ಹಿಂದುಳಿದವರು, ಎಸ್ಸಿ ಎಸ್ಟಿ ವಿರುದ್ಧ ಬಿಜೆಪಿ ಮತ್ತು ಮೋದಿ ಸರ್ಕಾರದಿಂದ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸ್ವತಃ ಸಿಎಂ ಕೂಡ ಹೈಕಮಾಂಡ್ ನಾಯಕರು ನನ್ನ ಬೆಂಬಲಕ್ಕಿದೆ, ಸಚಿವರು ಶಾಸಕರ ಬೆಂಬಲ ನನಗಿದೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಶೀಘ್ರವೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಇನ್ನು ಕಾನೂನು ಹೋರಾಟಕ್ಕೆ ಮುಂದಾಗಿರುವ ಸಿಎಂ ಪರ ವಾದವನ್ನು ಮಾಡಲಿಕ್ಕೆ ದೆಹಲಿಯಿಂದ ವಕೀಲರು ಕೂಡ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ನಾಳೆ ಸಂಜೆಯೊಳಗೆ ಅಭಿಷೇಕ್ ಮನು ಸಿಂಘ್ವಿ ಬೆಂಗಳೂರಿಗೆ ಆಗಮಿಸಲಿದ್ದು, ಪೊನ್ನಣ್ಣ ನೇತೃತ್ವದ ತಂಡವನ್ನು ಅಭಿಷೇಕ್ ಮನು ಸಿಂಘ್ವಿ ಮುನ್ನಡೆಸಿ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ಅಲ್ಲದೆ ಈಗಾಗಲೇ ಸಿಎಂ ನಿವಾಸದಲ್ಲಿ ಕಾನೂನು ಹೋರಾಟದ ಬ್ಲೂ ಪ್ರಿಂಟ್ ಕೂಡ ಸಿದ್ಧವಾಗಿದೆ ಅಂತ ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ತಾಲೂಕು ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಎಐಸಿಸಿ ನಾಯಕರ ಜೊತೆಗೂಡಿ ಡಿಸಿಎಂ ಸೇರಿದಂತೆ ಎಲ್ಲಾ ಸಚಿವ ಸಂಪುಟ ಸಹೋದ್ಯೋಗಿಗಳು ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಇನ್ನು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಈಗಾಗಲೇ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಸಿಎಂ ಬೆಂಬಲಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಿದ್ದರಾಮಯ್ಯ ಪರ ಭಿತ್ತಿಪತ್ರ ಹಿಡಿದು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಬಿಜೆಪಿ ಹೈಕಮಾಂಡ್ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಧಿಕ್ಕಾರವನ್ನ ಕೂಗಿದ್ರು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಗರದ ಪ್ರಮುಖ ರಸ್ತೆ, ಕೇಂದ್ರ ಹಾಗೂ ರಾಜ್ಯದ ಪ್ರಮುಖ ಕಚೇರಿಗಳಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಖಂಡಿತ ರಾಜಕಾರಣ ಇದೆ. ಮೋದಿ, ಅಮಿತ್ ಶಾ ಅವರ ಏಜೆಂಟ್ ಆಗಿ ಗವರ್ನರ್ ಓದಿಸ್ತಾ ಇದ್ದಾರೆ. ಅಹಿಂದ ವಿರೋಧಿತನವನ್ನ ಗವರ್ನರ್ ಅನ್ನಿಸ್ತಾ ಇದ್ದಾರೆ. ಇದು ರಾಜಕೀಯ ಷಡ್ಯಂತ್ರ ಸಿದ್ದರಾಮಯ್ಯ ಮೇಲೆ ಮಾಡ್ತಾ ಇರುವಂತದ್ದು. ಇಡೀ ರಾಜ್ಯದಲ್ಲಿ ಇದು ದಂಗೆ ಹೇಳ್ತದೆ ನಾಳೆಯಿಂದ.
ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಪ್ರದೀಪ್ ಕುಮಾರ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೀನಿ. ಪ್ರಾಸಿಕ್ಯೂಷನ್ಗೆ ಏಕಾಏಕಿ ಅನುಮತಿ ಕೊಟ್ಟಿರೋದಲ್ಲ. ಕಳೆದ 3 ತಿಂಗಳಿಂದ ಈ ಸಂಬಂಧ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗಿದೆ. ಉಪಮುಖ್ಯಮಂತ್ರಿ ಆಗಿದ್ದಂತಹ ವೇಳೆಯೇ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನಾಲೆಜ್ ಇಲ್ಲದ ವ್ಯಕ್ತಿ ಅರ್ಜಿ ಹಾಕಿದ್ದಾರೆ ಅಂತಿದ್ದಾರಲ್ಲ, ಅದೆಲ್ಲ ಸುಳ್ಳು. 97ರಿಂದ 2020 ಅವಧಿಯಲ್ಲಿ ನಡೆದಿರುವ ಹಗರಣ ಇದು ಅಂದ್ರು. ಇನ್ನು ಸಿದ್ದರಾಮಯ್ಯ ಮೂಡಾ ಮೆಂಬರ್ ಆಗಿದ್ದು ನಿಮಗೆ ಮಾಹಿತಿ ಇರಲಿಲ್ವಾ? PCR ಹಾಕ್ತೀವಿ, ನೋಟಿಸ್ನ ಚಾಲೆಂಜ್ ಮಾಡ್ತಾರೆ. ಅವರು ಯಾವುದೇ ಕೋರ್ಟ್ಗೆ ಹೋದ್ರೂ ನಾವು ಹೋರಾಟ ಮಾಡ್ತೀವಿ. ರಾಜ್ಯಪಾಲರಿಗೆ ದೂರಿನ ಸಂಬಂಧ ಸೂಕ್ತ ದಾಖಲೆ ನೀಡಿದ್ದೀನಿ ಅಂದ್ರು. ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ, ಮೈಸೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿ, ಮೂಡಾ ಮೆಂಬರ್ ಆಗಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು 1998ರಲ್ಲಿ ಡಿನೋಟಿಫೈ ಮಾಡಿದ್ರು. ಅದೇ ಜಮೀನನ್ನ ತಮ್ಮ ಬಾಮೈದ ಮಲ್ಲಿಕಾರ್ಜುನ್ ಮೂಲಕ ಪರ್ಚೇಸ್ ಮಾಡಿದ್ರು. ಅದೇ ಜಮೀನನ್ನ ಆ ಪರ್ಚೇಸ್ ಮಾಡುವ ಸಮಯದಲ್ಲಿ ಅದು ಆಲ್ರೆಡಿ ಡೆವಲಪ್ ಆಗಿತ್ತು. ಡೆವಲಪ್ ಆಗಿರೋ ಜಮೀನು ಮತ್ತೆ ಮೂಡಾದ ಸ್ವಾಧೀನದಲ್ಲಿರ್ತಕ್ಕಂಥ ಜಮೀನನ್ನ ಇವರು ಹೇಗೆ ಪರ್ಚೇಸ್ ಮಾಡಿದ್ರು? ಅಲ್ಲಿ ಮೋಸ ಆಗಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಗೇಟ್ ಕೊಚ್ಚಿ ಹೋಗಿ ಇವತ್ತಿಗೆ 7ನೇ ದಿನ. ಇವತ್ತು ಕೂಡ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವ ಕಾರ್ಯ ಮುಂದುವರೆದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕೊಚ್ಚಿ ಹೋದ 17ನೇ ಕ್ರಸ್ಟ್ ಗೇಟ್ನ ಮೊದಲ ಸ್ಟಾಪ್ ಲಾಕ್ನ ಮೊದಲ ಎಲಿಮೆಂಟ್ ಅಳವಡಿಸುವಲ್ಲಿ ತಜ್ಞರ ತಂಡ ಯಶಸ್ವಿಯಾಗಿದೆ. ನಿನ್ನೆ ಮೊನ್ನೆ ತಾಂತ್ರಿಕ ಸಮಸ್ಯೆ ಅನುಭವಿಸಿದ ಕನ್ನಯ್ಯ ನಾಯ್ಡು ತಂಡ ಜಲಾಶಯದ ಸ್ಟ್ರಕ್ಚರ್ ವೇಟ್ ಕೌಂಟರ್ ಜೊತೆಗೆ ಸ್ಕೈವಾಕ್ ತೆರವು ಬಳಿಕ ತಾಂತ್ರಿಕ ಸಮಸ್ಯೆ ನಿವಾರಣೆಯಾಗಿದೆ. ಇನ್ನು ತಾಂತ್ರಿಕ ಸಮಸ್ಯೆ ನಿವಾರಣೆಯಾಗ್ತಿದ್ದಂತೆ ಮೊದಲ ಎಲಿಮೆಂಟ್ ಭಾಗವನ್ನು ಅಳವಡಿಸಲಾಗಿದ್ದು ಇವತ್ತು ಸಹ 2ನೇ ದಿನದ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವ ಕಾರ್ಯ ಮುಂದುವರೆದಿದೆ. ಇವತ್ತು ಉಳಿದ 4 ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವ ಕಾರ್ಯ ನಡೆದಿದೆ. 2 ಕ್ರೇನ್ಗಳ ಮೂಲಕ ಕಾರ್ಯಾಚರಣೆ ನಡೀತಾ ಇದ್ದು ಈಗಾಗಲೇ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವ ಕಾರ್ಯ ಭರದಿಂದ ಸಾಗಿದೆ. ಇವತ್ತು 2ನೇ ಮತ್ತು 3ನೇ ಗೇಟ್ ಅಳವಡಿಸುವಲ್ಲಿಯೂ ಕೂಡ ತಜ್ಞರು ಯಶಸ್ವಿಯಾಗಿದ್ದಾರೆ. ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ 2, 3ನೇ ಗೇಟ್ ಅಳವಡಿಸುವ ಕಾರ್ಯ ಯಶಸ್ವಿಯಾಗಿದೆ. ಈಗಾಗಲೇ 3 ಸ್ಟಾಪ್ ಲಾಕ್ ಅಳವಡಿಕೆಯಿಂದ ಜಲಾಶಯದ ಪಾತ್ರದ ರೈತರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸದ್ಯ ಈವರೆಗೂ ಜಲಾಶಯದಿಂದ 35 TMCಗೂ ಅಧಿಕ ನೀರು ಖಾಲಿಯಾಗಿದೆ.